ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಅನ್ನ ಈಗಲೇ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. SSP ಸ್ಕಾಲರ್ಶಿಪ್ ಒಂದು ಅಮೌಂಟ್ ಸ್ಯಾಂಕ್ಷನ್ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಆದ್ರೆ ಹೇಳ್ಬೇಕು. ಏನಂತ ಅಂದ್ರೆ, ವಿದ್ಯಾರ್ಥಿಗಳೆಲ್ಲರೂ ಪ್ರೊಟೆಸ್ಟ್ ಮಾಡೋಣ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಓಕೆನಾ? ಅದರಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ನೀವು ರೆಡಿ ಇದ್ದೀರಾ ಅನ್ಬಿಟ್ಟು ಒಂದು ವಿಡಿಯೋ ಆದ್ರೆ ಮಾಡಿದ್ದೆ ನಾನು. ಈಗ ನಿಮ್ಗೆ ಒನ್ ಡೇ ಆಗೋನೆ ಒಂದು ವಿಡಿಯೋ ಮಾಡಿದ್ದೆ ಮೈನ್ ಚಾನಲ್ ಅಲ್ಲಿ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆದ್ರೆ ನಾನು ಮಾಡಿದ್ದು ವಿಡಿಯೋನ. ಈ ವಿಡಿಯೋ ಮಾಡಿದಾಗ 8400 ವಿದ್ಯಾರ್ಥಿಗಳು ಅಂದ್ರೆ 8.4K ವಿದ್ಯಾರ್ಥಿಗಳು ಇಲ್ಲಿ ವಿಡಿಯೋ ಅನ್ನ ನೋಡಿದ್ದಾರೆ. 8400 ವಿದ್ಯಾರ್ಥಿಗಳು ವಿಡಿಯೋ ಅನ್ನ ನೋಡಿದ್ದಾರೆ. 405 ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡೋಣ ಅನ್ಬಿಟ್ಟು ವಿದ್ಯಾರ್ಥಿಗಳು ರೆಡಿ ಇರುವಂತದ್ದು 79 ಜನ ವಿದ್ಯಾರ್ಥಿಗಳು ಮಾತ್ರ ರೆಡಿ ಇದ್ದಾರೆ. 8400 ವಿದ್ಯಾರ್ಥಿಗಳು ವಿಡಿಯೋ ಅನ್ನ ನೋಡಿದ್ದಾರೆ. ಇರ್ಲಿ, ಈಗ SSP ಸ್ಕಾಲರ್ಶಿಪ್ 8400 ವಿದ್ಯಾರ್ಥಿಗಳು ವಿಡಿಯೋ ನೋಡಿದಾಗ 1000 ವಿದ್ಯಾರ್ಥಿಗಳಾದ್ರೂ ನಾವು ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೇನೋ ಪ್ರೊಟೆಸ್ಟ್ ಮಾಡ್ಬೋದು. 79 ಜನ ಕಾಮೆಂಟ್ ಮಾಡಿದ್ದಾರೆ. ಈಗ 79 ಜನ ಇಟ್ಕೊಂಡು ಹೋಗಲ್ಲಿ ಯಾವ ಪ್ರೊಟೆಸ್ಟ್ ಮಾಡಿದ್ರು ಉಪಯೋಗ ಇಲ್ಲ. ಅದೇ ಸಾವಿರಾರು ವಿದ್ಯಾರ್ಥಿಗಳೇನಾದ್ರೂ ಬಂದ್ರೆ ಪ್ರೊಟೆಸ್ಟ್ ಮಾಡಿದ್ರೆ ಏನಾದ್ರೂ ಉಪಯೋಗ ಇದೆ. ಮಾಧ್ಯಮದವ್ರು ಬರ್ತಾರೆ, ಎಲ್ಲರಿಗೂ ನ್ಯೂಸ್ ಗೊತ್ತಾಗುತ್ತೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಬರ್ತಿಲ್ಲ ಅಂತ. ಏನ್ ಮಾಡಕ್ಕಾಗಲ್ಲ. ವಿದ್ಯಾರ್ಥಿಗಳು ನೋಡಿ 79 ಜನ ಆದ್ರೆ ಈಗ ಪ್ರೊಟೆಸ್ಟ್ ಮಾಡಕ್ ರೆಡಿ ಇದಾರೆ ಅಂತ ಹೇಳಿದ್ದಾರೆ. ಅದು 79ರಲ್ಲೂ ಕೆಲವರು ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದ್ದಾರೆ, ಇನ್ನು ಕೆಲವರು ಬೇರೆನೆ ಮಾತಾಡಿದ್ದಾರೆ. ಓಕೆ, ಇರ್ಲಿ. ಅದು ಈಗ ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ ನಿಮ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಈಗ ಅಮೌಂಟ್ ಸ್ಯಾಂಕ್ಷನ್ ಆದ್ರೆ ವಿದ್ಯಾರ್ಥಿಗಳಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಬ್ರದರ್ ಸ್ಟೇಟಸ್ ಅಲ್ಲಿ ಕೂಡ ಏನಾಗಿದೆ ಅಂದ್ರೆ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇದು. ನಿಮ್ಗೆ ಏನಾಗಿದೆ ಅಂದ್ರೆ, ನಿಮ್ಗೆ ಸ್ಟೇಟಸ್ ಆದ್ರೆ ಅಪ್ಡೇಟ್ ಆಗಿದೆ. SSP ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಮೌಂಟ್ ಇಷ್ಟು ದಿನ ಶೋ ಆಗ್ತಿರ್ಲಿಲ್ಲ, ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿರುವಂತದ್ದು. ಈಗ ನಿಮ್ಗೆ ಅಮೌಂಟ್ ಆದ್ರೆ ಶೋ ಆಗ್ತಿದೆ. ಎಲ್ಲರೂ ನಿಮ್ಮ ಒಂದು ಸ್ಟೇಟಸ್ ಗಳನ್ನಾದ್ರೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದ್ಸತಿ ಚೆಕ್ ಮಾಡಿ, ಎಲ್ರಿಗೂ ಅಪ್ಡೇಟ್ ಆಗಿದೆ. ಮತ್ತೆ 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗಂತೂ ಈಗ ಇನ್ನೂ ಅವ್ರಿಗೇನು ಸ್ಟೇಟಸ್ ಕೆಲವ್ರಿಗೆ ಅಪ್ಡೇಟ್ ಆಗಿದೆ, ಕೆಲವ್ರಿಗೆ ಅಪ್ಡೇಟ್ ಆಗೇ ಇಲ್ಲ. ಕೆಲವ್ರಿಗೆ ಸ್ಕಾಲರ್ಶಿಪ್ ಬಂದಿದೆ, ಕೆಲವ್ರಿಗೆ ಸ್ಕಾಲರ್ಶಿಪ್ ಹಣ ಆದ್ರೆ ಬಂದಿಲ್ಲ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ವಿದ್ಯಾರ್ಥಿಗಳಾದ್ರೆ ರೆಡಿ ಆಗ್ತಿಲ್ಲ. ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಈಗ SSP ಅಪ್ಡೇಟ್ ಏನ್ ಬಂದಿದೆ ಆ ಅಪ್ಡೇಟ್ ಬಗ್ಗೆ ಆದ್ರೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗೇನು 2024-25ನೇ ಸಾಲಿನ ಅಕಾಡೆಮಿಕ್ ಇಯರ್ ಕೂಡ ಸ್ಟಾರ್ಟ್ ಆಗಿದೆ. NSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಕೂಡ ಓಪನ್ ಮಾಡಿದ್ದಾರೆ. ಈಗ ಇಲ್ಲಿ ನೋಡೋದಾದ್ರೆ 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ. 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಬಂದಿಲ್ಲ. ಈಗ 2024-25ನೇ ಸಾಲಂದು ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ. ನ್ಯಾಷನಲ್ ಸ್ಕಾಲರ್ಶಿಪ್ ಆದ್ರೆ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳಿಗೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ, ಅಪ್ಡೇಟ್ ಆಗಿರುತ್ತೆ. ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ತೋರಿಸ್ತಿದೆ. ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ತೋರಿಸ್ತಿದೆ ಅಷ್ಟೇ. ನಿಮ್ಮ ಅಕೌಂಟ್ಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡೋಣ, ಶೀಘ್ರದಲ್ಲೇ ಕ್ರೆಡಿಟ್ ಆಗುತ್ತೆ ಅಂದ್ಕೊಳ್ಳುತ್ತಿದ್ದೇವೆ. ನೋಡೋಣ. ಕ್ರೆಡಿಟ್ ಆದ್ರೆ ತುಂಬಾನೇ ಒಳ್ಳೇದು, ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಪ್ರೊಟೆಸ್ಟ್ ಮಾಡಕ್ಕೂ ನೀವೇನಾದ್ರೂ ರೆಡಿ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಬೇರೆ ವಿದ್ಯಾರ್ಥಿಗಳಿಗೆ ರೀಚ್ ಆಗುತ್ತೆ. ಆಗ ಎಲ್ಲ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡೋದಾಗ ಬಂದ್ರೆ, ಸಾವಿರಾರು ವಿದ್ಯಾರ್ಥಿಗಳು ಬಂದ್ರೆ ಅವಾಗ ಏನಾದ್ರೂ ಉಪಯೋಗ ಆಗುತ್ತಂತ. ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಅಪ್ಡೇಟ್.